ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯ 11 ಮತ್ತು 12ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆನೇ ಹೇಳಿದೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕರ್ಮಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ನೀ ಎಂಥ ಕರ್ಮಗಳನ್ನು ಮಾಡಬೇಕು, ನಿನ್ನ ಮನಸ್ಸನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು, ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ದೇಹದಲ್ಲಿ ನಿಯಂತ್ರಣ ಮಾಡಿದ್ರೆ ಸರಿ ಹೋಗಲ್ಲ, ಮನಸ್ಸಿನಲ್ಲಿ ಕೂಡ ನಿನ್ನ ಆಸೆಗಳು ನಿಯಂತ್ರಿತ ರೀತಿಯಲ್ಲಿ ಇರಬೇಕು. ಅದನ್ನೆಲ್ಲ ಹೇಳ್ತಾ ಶ್ರೀಕೃಷ್ಣ ಮುಂದೆ 11ನೇ ಶ್ಲೋಕದಲ್ಲಿ ಹೇಳ್ತಾನೆ, ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಏನಪ್ಪ ಅಂದರೆ, ನೀನು ಪಡೆದಿದ್ದನ್ನು ಕೊಡೋಕ್ಕೆ ಸಿದ್ಧವಾಗಿರಬೇಕು. ಯಾವಾಗಲೂ ನೀನು ಕೊಟ್ಟು ಪಡೆದುಕೊಳ್ಳಬೇಕು. ನೀನು ಕೊಟ್ಟು ಪಡೆದುಕೊಂಡ್ರೆ ಅದು ಶ್ರೇಷ್ಠವಾಗಿರುತ್ತೆ. ಇಲ್ಲಿ ಹೇಳ್ತಾನೆ, ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ, ಹಿಂದೆಯೇ ನಾನು ಎಲ್ಲವನ್ನು ಸೃಷ್ಟಿ ಮಾಡಿದ್ದೀನಿ, ಯಜ್ಞಗಳನ್ನು ಸೃಷ್ಟಿ ಮಾಡಿದ್ದೀನಿ. ಯಜ್ಞಗಳ ಮೂಲಕ ಜನರು ತಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳುವಂತಹ ಒಂದು ದೇವತೆಗಳನ್ನು ಸೃಷ್ಟಿ ಮಾಡಿದ್ದೀನಿ. ನಾವು ಯಾವಾಗಲೂ ಆ ದೇವತೆಗಳನ್ನು ಸಂತುಷ್ಟಪಡಿಸ್ತಾ ಇರಬೇಕು. ಹೇಗೆ ಸಂತುಷ್ಟಪಡಿಸ್ತೀರಾ ಅಂದರೆ ಯಜ್ಞಗಳ ಮೂಲಕ. ಯಜ್ಞ ಅಂದ್ರೇನು? ಸಮರ್ಪಣೆ. ಯಜ್ಞ ಅಂದ್ರೇನು? ಸಮರ್ಪಣೆ. ಸಮರ್ಪಣೆಯ ಮೂಲಕ ದೇವತೆಗಳನ್ನು ಸಂತುಷ್ಟಪಡಿಸಿ ಅವರು ಕೊಟ್ಟಿದ್ದನ್ನು ನಾವು ತೆಗೆದುಕೊಳ್ಬೇಕು. ಅಂದರೆ ದೇವತೆಗಳಿಗೆ ನಾವು ಕೊಟ್ಟೇ ತೆಗೆದುಕೋಬೇಕು ಅಂತ ಅಲ್ಲ. ದೇವರು ಕೊಡ್ತಾನೇ ಇರ್ತಾರೆ, ಯಾವಾಗಲೂ ಕೊಡ್ತಾ ಇರ್ತಾರೆ. ನೀವು ಮಾಡದೇ ಇವರು ತಕ್ಕ ಮಟ್ಟಿಗೆ ಕೊಡ್ತಾನೆ ಇರ್ತಾರೆ. ಯಾವುದಪ್ಪ ಶಿಷ್ಟಾಚಾರ ಅಂದರೆ, ನಾವು ದೇವತೆಗಳಿಗೆ ಕೊಟ್ಟು ಅವರಿಂದ ಪಡೆಯೋದು ಶಿಷ್ಟಾಚಾರ. ಅವರೇ ಕೊಟ್ಟಿದ್ದನ್ನು ಅವರಿಗೆ ಕೊಟ್ಟು ಪಡೆಯುವಂಥದ್ದು ಶಿಷ್ಟಾಚಾರ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಈ ಒಂದು ಶಿಷ್ಟಾಚಾರವನ್ನು ಯಾವಾಗಲೂ ಪಾಲನೆ ಮಾಡ್ತಾನೇ ಇರಬೇಕು. ಅಂದರೆ ಏನಪ್ಪ ಅಂದರೆ, ನಾವು ಮಕ್ಕಳಿಗೆ ಎಲ್ಲನೂ ಕೊಡ್ತೀವಿ, ತಂದೆ ತಾಯಿಗಳೇ ಎಲ್ಲ ಕೊಡಿಸೋದು. ಅದೇ ಒಂದು ದಿವಸ ತಂದೆ ತಾಯಿಗಳ ಒಂದು ಜನ್ಮದಿನನೋ ಯಾವತ್ತೋ ಮಕ್ಕಳು ಅವ್ರದ್ದೇ, ತಂದೆ ತಾಯಿದೇ ಎಲ್ಲ, ಅವರೇನು ಸ್ವಂತವಾಗಿ ಏನು ದುಡಿತಾರಲ್ಲ, ಅವರೇ ಒಂದು ತಂದು ಒಂದು ಪೆನ್ನೋ ಒಂದು ಪೆನ್ಸಿಲೋ, ನಿನ್ನ ಬರ್ತ್ಡೇ, ನಿನ್ನ ಒಂದು ಜನ್ಮದಿನ ಅಂತ ಹೇಳಿ ಕೊಟ್ಟರೆ ನಮಗೆ ಇನ್ನೂ ಸಂತೋಷ ಆಗುತ್ತೆ. ತಂದೆ ತಾಯಿಗಳಿಗೆ ಇನ್ನೂ ಸಂತೋಷ ಆಗುತ್ತೆ. ಅವರು ನಿಮ್ಮ ಒಂದು ಇದಕ್ಕೋಸ್ಕರ, ನಿಮ್ಮ ಆಶೀರ್ವಾದಕ್ಕೋಸ್ಕರ ತಗೋತಾ ಇದ್ದೀವಿ, ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಅಂದರೆ ತಂದೆ ತಾಯಿಗಳಿಗೆ ತುಂಬ ಸಂತೋಷ ಆಗುತ್ತೆ. ಅದೇ ರೀತಿಯಲ್ಲಿ ದೇವತೆಗಳನ್ನು ಸಂತೋಷಪಡಿಸೋದು. ಎಲ್ಲನೂ ಅವರೇ ಕೊಟ್ಟಿರೋದು, ಎಲ್ಲನೂ ಅವರೇ ಕೊಟ್ಟಿರೋದ್ರಿಂದ ಅವರಿಗೆ ಅದರಲ್ಲೇ ಒಂದು ಸ್ವಲ್ಪ ಕೊಡೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಎಲ್ಲವನ್ನ ಅವರೇ ಕೊಟ್ಟಿರೋದನ್ನು ನಾವು ಒಂದು ಸ್ವಲ್ಪ ಸಮರ್ಪಣೆಯ ರೀತಿಯಲ್ಲಿ ಕೊಟ್ಟು ತಿರುಗಿ ಪಡೆದುಕೊಳ್ಳೋದು, ಅದನ್ನು ಯಜ್ಞ ಅಂತ ಹೇಳ್ತಾರೆ. ಇಲ್ಲಿ ಯಜ್ಞ ಯಾವುದಾದ್ರೂ ಆಗಿರ್ಬೋದು, ವಿದ್ಯೆಯ ರೂಪದಲ್ಲಿರ್ಬೋದು, ವಿದ್ಯೆಯನ್ನು ಕೊಡ್ಬೋದು. ನಮಗೆ ತಿಳಿದಿರೋದನ್ನು ಒಂದು ಸ್ವಲ್ಪ ಹಂಚೋದು ಎಲ್ಲರಿಗೂ. ವಿದ್ಯೆಯೇ ಹಾಗೆ, ನಾವು ತಿಳಿದಿದ್ದನ್ನು ನಮ್ಮಲ್ಲೇ ಇಟ್ಕೊಂಡ್ಬಿಟ್ರೆ ಅದು ಬೆಳೆಯೋದೇ ಇಲ್ಲ, ಅದಲ್ಲೇ ಸತ್ತೋಗುತ್ತೆ. ನಮಗೆ ತಿಳಿದಿದ್ದನ್ನು ಒಂದು ಸ್ವಲ್ಪ ಹಂಚುತ್ತಾ ಇದ್ದರೆ ನಮಗೂ ತಿಳುವಳಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮಲ್ಲಿರೋವಂತಹ ಜ್ಞಾನ ಕೆಲವರಿಗೆ ಒಂದು ಸ್ವಲ್ಪ ರೀತಿಯಲ್ಲಿ ಉಪಯೋಗವೂ ಆಗುತ್ತೆ. ಅದು ವಿದ್ಯಾದಾನ ಇರ್ಬೋದು, ಶ್ರಮದಾನ ಇರ್ಬೋದು. ಶ್ರಮದ ಮೂಲಕ ನಾವು ಯಜ್ಞವನ್ನು ಮಾಡ್ಬೋದು. ಯಾವುದೋ ಒಂದು ಯಜ್ಞ ಯಾಗಾದಿಗಳು ನಡೀತಾ ಇರ್ಬೋದು, ಯಾವುದೋ ಒಂದು ಸತ್ಕಾರ್ಯಗಳು ನಡೀತಾ ಇರ್ಬೋದು, ಅಲ್ಲಿ ನಮ್ಮ ಒಂದು ಶ್ರಮದಾನ ಮಾಡೋದು, ನಮ್ಮ ಒಂದು ಕೆಲಸವನ್ನು ಮಾಡಿಕೊಡೋದು, ಸ್ವಲ್ಪ ತಕ್ಕ ಮಟ್ಟಿಗೆ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲಸವನ್ನು ಮಾಡಿಕೊಳ್ಳೋದು, ನಮ್ಮ ಕೈಯಲ್ಲಾಗಿದ್ದು, ನಮಗೆ ಸಾಧ್ಯವಾಗಿದ್ದು ಒಂದು ಸ್ವಲ್ಪ ಕೊಡ್ತಾ ಹೋಗೋದು, ಅದೇ ಯಜ್ಞ ಅನಿಸುತ್ತೆ. ಅದನ್ನು ದೇವರ ಹೆಸರಲ್ಲಿ ಕೊಡೋದು, ಇಂಥ ದೇವರಿಗೆ ಇಂಥದ್ದು ಯಜ್ಞ ಅಂತ ಕೊಡೋದು, ಅದರಿಂದ ನಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳೋದು. ಈ ಒಂದು ತತ್ವವನ್ನು ಇಲ್ಲಿ ಶ್ರೀಕೃಷ್ಣ 11ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ, ಇಷ್ಟಾನ್ ಭೋಗಾನ್ ಹಿವೋ ದೇವ ದಾಸ್ಯಂತೆ ಯಜ್ಞ ಭಾವಿತಾಃ ತೈದತ್ತತ್ ಪ್ರಧಾಯೈಭ್ಯೋ ಯೋ ಭುಂಕ್ತೇಸ್ತೇನ ಏವ ಚ. ಏನು ಅಂದರೆ, ಈ ಯಜ್ಞದಿಂದ ತೃಪ್ತರಾದ ದೇವತೆಗಳು ನಿಮಗೆ ಅವರಿಗೆ ನಿಮಗೆ ಕೊಡಬೇಕಾಗಿದ್ದನ್ನು ಸುಭಿಕ್ಷವಾಗಿ ಕೊಡ್ತಾರೆ.
ಸುಭೀಕ್ಷವಾಗಿ ಕೊಡ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಏನಪ್ಪ ಅಂದರೆ, ನಾವು ಇಷ್ಟವಾದ ಯಾವುದಾದ್ರೂ ಒಂದು ಆಚರಣೆಯನ್ನು ಮಾಡಿದ್ರೆ, ಯಜ್ಞದ ಆಚರಣೆಯನ್ನು ಮಾಡಿದ್ರೆ ದೇವತೆಗಳು ತೃಪ್ತಿಯಾಗಿ ಅದನ್ನು ನಿಮಗೆ ಮರಳಿ ಕೊಡ್ತಾರೆ. ಎಂತಹವನು ದೇವತೆಗಳಿಂದನೇ ಎಲ್ಲ ಪಡ್ಕೋತಾ ಇರೋದು. ನಮಗೆ ಬೆಳಕು, ಶಕ್ತಿ ಕೊಡ್ತಾ ಇರೋದು ಸೂರ್ಯನಾರಾಯಣ. ಸೂರ್ಯನಾರಾಯಣಗೆ ನಮಗೆ ಬೆಳಗ್ಗೆ ಆದ ತಕ್ಷಣ ಒಂದು ನಮಸ್ಕಾರ, ಅದನ್ನು ಮಾಡಲೇಬೇಕು. ನಮಗೆ ಉಸಿರಾಡ್ತಾ ಇರೋ ಗಾಳಿ ವಾಯುದೇವರು, ಅವರನ್ನು ನಾವು ಸ್ಮರಿಸಲೇಬೇಕು, ಅವರನ್ನು ಯಾವಾಗಲೂ ನಾವು ಪ್ರಾರ್ಥಿಸಲೇಬೇಕು. ಅವರಿಗೆ ಒಂದು ಸಮರ್ಪಣೆ. ಅಗ್ನಿ, ಭೂಮಿ ನಮಗೆ ನಿಂತ್ಕೊಳ್ಳೋಕೆ ನೆಲೆಯನ್ನು, ಬೇಕಾದಷ್ಟು ತಿನ್ನೋಕ್ಕೆ ಆಹಾರವನ್ನು ಎಲ್ಲವನ್ನ ಕೊಡ್ತಾ ಇದೆ. ಅದಕ್ಕೆ ಒಂದು ಸಮರ್ಪಣೆ ನಮಗೆ. ಹೀಗೆ ಮಾಡಿ ಸಮರ್ಪಣೆಯನ್ನು ಮಾಡಬೇಕು. ಅದರಿಂದ ಪಡ್ಕೊಂಡಿದ್ದು ಒಂದು ಕಾಳು ಅಕ್ಕಿಗೆ ಒಂದು ಕಾಳನ್ನು ಭೂಮಿಗೆ ಹಾಕಿದ್ರೆ ಅದು ಸಾವಿರಾರು ಕಾಳನ್ನು ನಿಮ್ಗಳಿಗೆ ಕೊಡುತ್ತೆ. ಹಾಗಾಗಿ ಈ ರೀತಿಯ ಸಮರ್ಪಣೆಯನ್ನು ಮಾಡಬೇಕು. ಈ ರೀತಿಯ ಸಮರ್ಪಣೆಯನ್ನು ಮಾಡದೆ ಎಲ್ಲಾನು ನಂದೇ ಅಂತ ತಿನ್ನೋನು ದೊಡ್ಡ ಕಳ್ಳ ಅಂತ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅವನು ದೊಡ್ಡ ಕಳ್ಳ ಆಗ್ತಾನೆ. ಅವನು ಈ ಒಂದು ತತ್ವಕ್ಕೆ ದೊಡ್ಡ ಕಳ್ಳ ಆಗ್ತಾನೆ. ಅವನು ಕಳ್ತನ ಮಾಡಿ ತಿಂತಾ ಇದ್ದಾನೆ ಅನ್ನೋ ಹಾಗೆ ಆಗ್ಬಿಡತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ನಮಗೆ ಯಾವಾಗಲೂ ಸಮರ್ಪಣಾ ಮನೋಭಾವ ಇರಬೇಕು, ಸಮರ್ಪಿಸಬೇಕು. ಫಸ್ಟು ನಾವೆಲ್ಲ ಮಾಡ್ತೀವಿ, ಎಲ್ಲ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಅಂತ ಮಾಡ್ತಾರೆ. ನೈವೇದ್ಯ ಅಂತ ಮಾಡಿ ನಂತರ ಸೇವಿಸೋದು, ಅದು ದೇವರೇ ಕೊಟ್ಟಿರುವಂಥದ್ದು. ದೇವರು ಅದನ್ನೇನು ತೆಗೆದುಕೊಂಡೂ ಹೋಗಲ್ಲ. ಆದರೆ ನಾವು ದೇವರ ಮುಂದೆ ಇಟ್ಟು ಅದನ್ನು ಸಮರ್ಪಣೆ ಮಾಡಿ ಒಂದು ಮಂತ್ರದ ಮೂಲಕ ದೇವರಿಗೆ ಸಮರ್ಪಣೆಯನ್ನು ಮಾಡಿ ನಂತರ ತೆಗೆದುಕೊಳ್ಳಿದೆಯಲ್ಲ, ಅದೇ ಸಮರ್ಪಣಾ ಭಾವ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಎಲ್ಲವನ್ನ ಸಮರ್ಪಣೆಯ ದೃಷ್ಟಿಯಲ್ಲಿ ನೋಡು ಅಂತ ಹೇಳ್ತಾನೆ. ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 2 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.